ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನು ಏನು ಯಾಕೆ ನಗ್ತಿದ್ಯಾ? ನೀನ್ ಯಾಕೆ ನಕ್ಕಿದ್ದು? ನಿನ್ ತುಟಿ ಮೇಲೆ ಹಾಲು ಅಂಟ್ಕೊಂಡಿದೆ. ನಿನ್ ತುಟಿ ಗೊತ್ತಾಗಿದೆ. ಇರು. ನಾಲ್ಕನೇ ದಿನನೂ ಹಾಲು ಯಾಕೆ ತಂದ್ಲಪ್ಪ ಅನ್ಕೊಂಡೆ. ಆದ್ರೆ ನಿನ್ ತುಟಿ ಮೇಲಿರೋ ಹಾಲು ತುಂಬಾ ಟೇಸ್ಟ್ ಆಗಿದೆ. ಛೀ, ನಿಂಗೆ ಸ್ವಲ್ಪನೂ ನಾಚಿಕೆನೇ ಇಲ್ಲ. ಅಯ್ಯೋ, ನಿನ್ಗೊಬ್ಳಿಗೆ ಇರೋದ ನಾಚಿಕೆ? ವಾರ್ ರೂಮಲ್ಲಿ ಪೀಸ್ ಬಗ್ಗೆ ಯೋಚನೆ ಮಾಡೋದು ವೇಸ್ಟ್. ಶೋಭನದ್ ರೂಮಲ್ಲಿ ನಾಚ್ಕೊಳ್ಳೋದ್ರ ಬಗ್ಗೆ ಮಾತಾಡೋದು ವೇಸ್ಟ್. ಇದು ನಾಚಿಕೆನ ದೂರ ಮಾಡೋ ಸಮಯ, ನಾಚಿಕೆ ಪಡೋ ಸಮಯ ಅಲ್ಲ. ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ. ಗೊತ್ತೇ ಆಗುತ್ತಿಲ್ಲ ಏನು ಮಾಡಲಿ, ಆಗೋಯ್ತು ಮನಸೂರೆ. ನಿನ್ನ
ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ. ಇದೇನಿದು ಇದೇನಿದು ಸುಮಧುರವೇ ಸಮಾಗಮ. ಇದೇನಿದು ಇದೇನಿದು ಅಣು ಅಣು ಘಮ ಘಮ ತುಮ್ ತದುಮ್ 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 ತದಿಮ್ ದಿಮ್ ಸರಿ ಗಮ ತುಮ್ ತದುಮ್ 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 ತದಿಮ್ ದಿಮ್ ದಿಮ್. ಕ್ಷಮಿಸು ಕ್ಷಮಿಸು ದಯಮಾಡಿ ನನ್ನ ಅತಿ ಪೋಲಿಯಾದೆನ ಕಚಗುಳಿ ಕೊಡುತ್ತಿದೆ ಕದನ. ಇದು ಹರಿಯದ ಶರದಿಯ ಮತನ. ಇದು ಅವಿತು ಕುಳಿತ ಅಭಿಲಾಷೆ ಉಕ್ಕುತ್ತ ಹಿತವಾದ ಆಘಾತ ಕ್ಷಣ ಕ್ಷಣ ಜನಿಸುವ ಮರಣ. ಇದು ಪುನಃ ಪುನಃ ಬಯಸುವ ಮಿಲನ. ಇದು ಈಗ ನಾನಿನ್ನ ಪ್ರೇಮ ಕೈದಿ ತೋಳಲಿ ಹೀಗೆ ಆಗಿ ಬಂದಿ ಇಡೀ ಜನುಮ ಹೀಗೇನೆ ಕಳೆವಾಸೆ ಇಂದು. ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ. ಗೊತ್ತೇ ಆಗುತ್ತಿಲ್ಲ ಏನು ಮಾಡಲಿ ಆಗೋಯ್ತು ಮನಸೂರೆ. ಇದೇನಿದು ಇದೇನಿದು ಎಷ್ಟರ್ಥ ಆಯ್ತು? ಏನು? ಅದೇ ಈ ರಾತ್ರಿಯಿಂದ ನೀನನ್ನ ಅರ್ಥ ಮಾಡ್ಕೋತೀನಿ ಅಂದ್ಯಲ್ಲ. ಆಗ್ಲೇನಾ? ಕಳ್ಳಿ ಹೊರಗಡೆ ಕಾಣಿಸ್ತಿದ್ರು ನಿನ್ನಲ್ಲಿ ತುಂಬ ವಿಷಯ ಇದೆ ಕಣೆ. ವೆಲ್, ನನ್ನ ಎಷ್ಟು ಅರ್ಥ ಮಾಡ್ಕೋತೀಯೋ ಮಾಡ್ಕೋ, ಮತ್ತೆ ನಮ್ಮ ಮಧ್ಯ ಅಪಾರ್ಥಗಳಾಗಬಾರ್ದು. ಅಪಾರ್ಥನೇ ಅಲ್ಲ ಜೈ, ನಮ್ಮ ಮಧ್ಯ ಯಾರು ಅಡ್ಡ ಬರ್ದಿದ್ದ ಹಾಗೂ ಕೂಡ ನೋಡ್ಕೋತೀನಿ. ಯಾಕಂದ್ರೆ ನಿನ್ನ ಕಂಪ್ಲೀಟ್ ಆಗಿ ನಾನೇ ಆಕ್ಯುಪೈ ಮಾಡ್ಕೊಳ್ತಿದ್ದೀನಿ. ತುಮ್ ತದುಮ್ 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 ತದಿಮ್ ದಿಮ್ ಸರಿ ಗಮ ತುಮ್ ತದುಮ್ 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 ತದಿಮ್ ದಿಮ್ ದಿಮ್. ಎಸ್, ಅವತ್ತು ಆಗೋದು ಇದೆ. ಜೈನ ಕಂಪ್ಲೀಟ್ ಆಗಿ ನನ್ನ ತೆಕ್ಕೆಗೆ ತಗೋತೀನಿ. ಈಗ ಬಂದಿರೋ ತಾಜಾ ನ್ಯೂಸ್ ಇದು. ಪ್ರಮುಖ ಬಿಸ್ನೆಸ್ ಮ್ಯಾನ್ ಸೂರ್ಯವಂಶದ ಜಯಸೂರ್ಯನ ಒಂದು ಮರ್ಡರ್ ಕೇಸಲ್ಲಿ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಅವರನ್ನ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಅವರನ್ನ ಪೂರ್ತಿಯಾಗಿ ಇಂಟರೋಗೇಟ್ ಮಾಡೋ ತನಕ ನಿಜ ಏನು ಅಂತ ಗೊತ್ತಾಗಲ್ಲ. ಸರ್, ಮಲ್ಲಿಕಾ ನಿಮಗೆ ಯಾವಾಗಿಂದ ಪರಿಚಯ? ಆಲ್ರೆಡಿ ಮದುವೆ ಆಗಿರೋ ನೀವು ಮಲ್ಲಿಕಾ ಜೊತೆ ಅಫೇರ್ ಹೇಗಿಟ್ಕೊಂಡ್ರಿ? ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋ ನೀವು ಈ ತರ ಅಫೇರ್ ಇಟ್ಕೊಳ್ಳೋದು ತಪ್ಪಲ್ವಾ? ಮಲ್ಲಿಕನೇ ಸೂಸೈಡ್ ಮಾಡ್ಕೊಂಡ್ಲಾ ಅಥವಾ ನೀವೇ ಮರ್ಡರ್ ಮಾಡಿದ್ರಾ? ಹೇಳಿ ಸರ್, ಹೇಳಿ. ಸರ್ ಹೇಳಿ ಸರ್, ಹೇಳಿ ಸರ್, ಸರ್. ಮೇಡಮ್, ನಿಮ್ಮ ಹಸ್ಬೆಂಡ್ ಇಲ್ಲೀಗಲ್ ಅಫೇರ್ ಬಗ್ಗೆ ನಿಮಗೆ ಯಾವ ಗೊತ್ತಾಯ್ತು? ನಿಮ್ ಗಂಡ ಮಾಡಿರೋ ಕೆಲಸನ ಸಮರ್ಥಿಸ್ಕೋತೀರಾ? ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್.
ಸರ್ ಪ್ಲೀಸ್ ಆನ್ಸರ್ ಮಾಡಿ ಹೇಳಿ ಸರ್ ಹೇಳಿ ಸರ್ 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 ನೀವು ಹೋಗಿ ಸರ್ ಬರ್ತಾನೆ ಇದ್ರಲ್ಲ. ಸರ್ ಹೇಳಿ ಸರ್ ಹೇಳ್ಬಿಟ್ಟು ಹೋಗಿ ಸರ್ ಪ್ಲೀಸ್ ನೀವೇನ್ರಿ ಬಂದಿದ್ದೀರಿ ದಾರಿ ಬಿಡಿ ದಾರಿ ಬಿಡಿ ಹೇಳ್ತಿದ್ದೀನಲ್ಲ. ನಮ್ಮ ಮಗಳನ್ನ ಬಿಟ್ಟಿದ್ದಕ್ಕೆ ಜೈನ ಮದ್ವೆ ಆಗಿದ್ದಕ್ಕೆ ನಿತ್ಯಂಗೆ ಸರಿಯಾಗಿ ಶಾಸ್ತಿನೇ ಆಗ್ತಿದೆ. ಒಳ್ಳೆಯವರಿಗೆ ದೇವರು ಯಾವತ್ತೂ ಒಳ್ಳೇದೇ ಮಾಡ್ತಾನೆ ಚಂದ್ರಿಕಾ. ನಾವು ಗುಡ್ ಅಂತ ದೇವರು ನಮ್ಗೆ ಹೀಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ. ಹಾ ಬಾ ಬಾ. ಏನ್ರಿ ಇನ್ಸ್ಪೆಕ್ಟರ್, ಇದು ನಮ್ಮ ಮರ್ಯಾದೆ ಪ್ರತಿಷ್ಠೆ ವಿಷಯ. ನನ್ನ ಅಳಿಯನ್ನ ನೀವು ನೈಟ್ ಎಲ್ಲ ಸ್ಟೇಷನಲ್ಲಿ ಇಟ್ಕೊಳ್ಳೋದು ಸರಿಯಲ್ಲ. ನನ್ನ ಪರ್ಸನಲ್ ಐಡೆಂಟಿಟಿಗಾದ್ರೂ ಬೆಲೆ ಕೊಡಿ. ಸಾರಿ ಮೇಡಮ್, ಇವರನ್ನ ಅರೆಸ್ಟ್ ಮಾಡಬೇಡಿ ಅಂತ ನೀವು ಮನೇಲಿ ಹೇಳಿದಾಗಲೇ ನಾನು ನನ್ನ ಮೇಲಿನ ಅಧಿಕಾರಿಗಳಿಗೆ ಕಾಲ್ ಮಾಡಿದ್ದೆ. DGP ಸರ್ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿದ್ದಾರೆ. ಪ್ರತಿಪಕ್ಷದಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಅವರು ಹೇಳಿದ್ರಂತೆ. ಜೊತೆಗೆ ನ್ಯೂಸ್ ಕೂಡ ಮೀಡಿಯಾಗೆ ಲೀಕ್ ಆಗಿದೆ. ಹೊರಗಡೆ ನೋಡಿದ್ರಲ್ಲ ಎಷ್ಟು ಗಲಾಟೆ ಆಗ್ತಿದೆ ಅಂತ. ಓಹೋ, ಅಳಿಯನ್ಗೆ ಅಂತ ಅತ್ತೆ ಚೆನ್ನಾಗಿ ಇನ್ಫ್ಲುಯೆನ್ಸ್ ಯೂಸ್ ಮಾಡ್ತಿದ್ದಾರೆ. ಏನ್ ಲಾಭ? ಅವನು ಅರೆಸ್ಟ್ ಆಗೋದು ತಪ್ಸಕ್ಕಾಗಿಲ್ವಲ್ಲ. ಬೇಕಿದ್ರೆ ಇವರನ್ನ CI ಅವರ ರೂಮಲ್ಲಿ ಕೂರಿಸಿ VIP ಟ್ರೀಟ್ಮೆಂಟ್ ಕೊಡ್ತೀವಿ. ಬೇಕಾಗಿಲ್ಲ ಇನ್ಸ್ಪೆಕ್ಟರ್, ನನ್ನ VIP ಹಾಗಲ್ಲ, ಒಬ್ಬ ವಿಕ್ಟಿಮ್ ಹಾಗೆ ನೋಡಿ. ನನಗೆ ಯಾವ ಫೆಸಿಲಿಟೀಸು ಬೇಕಾಗಿಲ್ಲ. ಕಾಮನ್ ಮೆನ್ ಹಾಗೆ ಸೆಲ್ಲಲ್ಲಿಡಿ. ಏನ್ರಿ ಸರ್ ಏನ್ರಿ ಜೈ ಭಗವಂತ, ನನ್ನ ಮೊಮ್ಮಗನ್ಗೆ ಎಂತ ಕಷ್ಟ ಕೊಟ್ಬಿಟ್ಟೆ. ನಿನ್ನನ್ನು ಹೀಗೆ ನೋಡೋದಕ್ಕ ನಾನು ಬದುಕಿರೋದು. ನಿನ್ಗೆ ಯಾಕಿಂತ ಶಿಕ್ಷೆ? ಏನ್ ಪಾಪ ಮಾಡಿದ್ಯಾ ಅಂತ ಆ ದೇವ್ರು ನಿನ್ಗೆ ಈಗ ಪರೀಕ್ಷೆ ಮಾಡ್ತಿದ್ದಾನೆ. ನನಗೇನಾಗಲ್ಲ ಅಜ್ಜಿ, ನೀವು ಅಳ್ಬಿಡಿ. ಒಳ್ಳೇದ್ ಮಾಡೋಕ್ ಹೋಗಿ ಕೆಟ್ಟದಾಯ್ತು. ಯಾರಿಗೋ ಸಹಾಯ ಮಾಡಕ್ ಹೋಗಿ ನೀನ್ ಕಷ್ಟ ತಂದ್ಕೊಂಡಿಯಲ್ಲಪ್ಪ. ಅವನ್ಗೆ ಕಷ್ಟ ಹೊರಗಿನವರಿಂದ ಬಂದಿಲ್ಲ, ಮನೆಯವರಿಂದಾನೇ ಬಂದಿರೋದು. ಈ ಮಹಾತಾಯಿ ಕರೆಕ್ಟ್ ಆಗದಿದ್ರೆ ಆ ಮಲ್ಲಿಕ ಬರ್ತಿರ್ಲಿಲ್ಲ, ಇಲ್ಲಿ ಸಾಯ್ತಿರ್ಲಿಲ್ಲ, ಜೈ ಅರೆಸ್ಟ್ ಆಗ್ತಿರ್ಲಿಲ್ಲ. ಸಾಕು ಭಾವ, ಎಲ್ಲದಕ್ಕೂ ನಿತಿಂದೆ ತಪ್ಪು ಅಂತ ಯಾಕೆ ಬೈತೀರಾ? ನೋಡ್ದ್ಯಾ ಜೈ, ನೆಲದ ಮೇಲಿರೋರ್ನ ನೆತ್ತಿಗೆ ಹತ್ತಿಸ್ಕೊಂಡ್ರೆ ಹೀಗೆ ಆಗೋದು. ಅವ್ರಿಗೇನು ಹೇಳ್ಬೇಡಿ ಮಾವ, ತಪ್ಪೆಲ್ಲ ನಂದೆ. ನನ್ನಿಂದ ಇವರಿಗೆ ಹೀಗಾಗಿದ್ದು. ನಾನ್ ಮಾಡಿರೋ ಪಾಪನೇ ಇವರಿಗೆ ಶಾಪ ಆಗಿದೆ. ಏನ್ರಿ ನನ್ನ ಕ್ಷಮಿಸ್ರಿ. ನನ್ ಮೇಲಿರೋ ಕೋಪಕ್ಕೆ ನೀವು ಮಲ್ಲಿಕನ ಸೇರಿಸ್ಕೊಂಡ್ರಿ. ನೀವು ಹೇಳ್ದಾಗೆ ನಾನು ನಡ್ಕೊಂಡಿದ್ರೆ ಇಷ್ಟು ಅನರ್ಥ ಆಗ್ತಾ ಇರ್ಲಿಲ್ಲ. ನಾನ್ ತಪ್ಪು ಮಾಡ್ದೆ ರೀ, ತಪ್ಪು ಮಾಡ್ದೆ. ತಪ್ಪು ಮಾಡಿದ್ದು ನೀನಲ್ಲ ನಿತ್ಯ, ನಾನು. ನಿನ್ನ ಒಳ್ಳೆತನನ ಪ್ರೇಮನ ಅರ್ಥ ಮಾಡ್ಕೊಳ್ದೆ ನಿನ್ನ ತುಂಬಾ ಕಾಡ್ಸಿದ್ದೀನಿ. ನಿನ್ನ ಮನ್ಸಿಗೆ ಗಾಯ ಮಾಡಿದ್ದೀನಿ. ನನ್ಗಿದೆಲ್ಲ ಆಗ್ಬೇಕಾದ್ದೆ, ನನಗೆ ಈ ಶಿಕ್ಷೆನೂ ಆಗ್ಬೇಕಾದ್ದೆ. ನೋಡಿದ್ರ, ಇಷ್ಟಾದ್ರೂ ಇನ್ನ ಅವಳನ್ನೇ ಮೆರೆಸ್ತಾ ಇದ್ದಾರೆ. ಸ್ವಲ್ಪ ದಿನ ಜೈಲಲ್ಲೇ ಸಪ್ಪೆಯನ್ನ ತಿನ್ಬೇಕಷ್ಟೇ, ಆಗಾದ್ರೂ ಬುದ್ಧಿ ಬರುತ್ತೇನೋ. ನಿತ್ಯ, ಇಲ್ಲಿ ನಾನು ಉತ್ತರ ಕೊಡ್ಬೇಕಾಗಿದ್ದ ವ್ಯಕ್ತಿಗಳು ಇಬ್ಬರಿದ್ದಾರೆ. ನೀನು, ಇನ್ನೊಂದು ನನ್ನ ಕುಟುಂಬ. ಪ್ರಾಣ ಹೋದ್ರೂ ನಾನು ತಪ್ಪು ಮಾಡಲ್ಲ ಅಂತ ಮನೆಯವ್ರಿಗೆ ಗೊತ್ತು. ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಮಲ್ಲಿಕಾಗೆ ನಾನು ಯಾವ ರೀತಿ ಸಲಿಗೆನೂ ಕೊಡ್ಲಿಲ್ಲ. ನನ್ನ ಮೇಲೆ ಆಸೆ ಬೆಳೆಸ್ಕೊಳ್ಳೋ ಹಾಗೆ ನಾನು ಯಾವತ್ತೂ ನಡ್ಕೊಳ್ಳಿಲ್ಲ. ಅವಳ ಬಗ್ಗೆ ನನಗೆ ಯಾವ ಕೆಟ್ಟ ಉದ್ದೇಶನೂ ಇರಲಿಲ್ಲ.
ಅವಳನ್ನ ಫ್ರೆಂಡ್ ಆಗೇ ನೋಡ್ದೆ. ಕಂಪ್ನಿ ಮುಚ್ಚಿ ಹೋಗಿ ಒಂದು ಹೆಣ್ಣಿಗೆ ಕಷ್ಟ ಆಗ್ಬಾರ್ದು ಅಂತ ಕನಿಕರಕ್ಕೆ ಹೆಲ್ಪ್ ಮಾಡಕ್ ಹೋದೆ. ಅದನ್ನ ಮೀರಿ ನಾನು ಯಾವ ತಪ್ಪು ಮಾಡಿಲ್ಲ. ಈ ವಿಷಯನ ನೀನ್ ನಂಬಿದ್ರೆ ಸಾಕು. ನಾನು ಜೀವಂತವಾಗಿದ್ದಾಗ ನಿಮ್ಗೆ ಶಿಕ್ಷೆ ಆಗೋಗ್ ಬಿಡ್ತೀನಾ? ನೀವೆಂಥವ್ರು ಅಂತ ನಂಗೆ ಗೊತ್ತಿಲ್ಲ ಅಂತನಾ ನೀವು ಸಮಜಾಯಿಸಿ ಕೊಡ್ತಾ ಇರೋದು? ನೀವು ತಪ್ಪು ಮಾಡಿದ್ರಿ ಅಂತ ಆ ದೇವ್ರು ಬಂದು ಹೇಳಿದ್ರು ನಾನು ನಂಬಲ್ಲ ರೀ. ಥ್ಯಾಂಕ್ ಯು ನಿತ್ಯ. ನನ್ನ ಮೇಲೆ ನಿನಗೆ ಯಾವುದೋ ಒಂದು ಮೂಲೆಯಲ್ಲಿ ಅನುಮಾನ ಇದೆಯೇನೋ ಅಂತ ಭಯ ಪಡ್ತಿದ್ದೆ. ಇಲ್ಲ ಸರ್, ಮೇಡಮ್ ನಿಮ್ಮನ್ನ ಯಾವತ್ತೂ ಕೂಡ ಅನುಮಾನಿಸಿಲ್ಲ. ಈ ದೇವತೆ ಪಕ್ಕದಲ್ಲಿ ಇರೋನಾಗೆ ಹೇಳ್ತಿದ್ದೀನಿ. ಯಾವತ್ತೂ ನಿಮ್ಮನ್ನು ಪ್ರೀತಿಸಿದ್ರೆ ಹೊರತು ನಿಮ್ಮ ಬಗ್ಗೆ ಬೇರೆ ಭಾವನೆ ಯಾವತ್ತೂ ಮಾಡ್ಕೊಂಡಿಲ್ಲ ಮೇಡಮ್. ಗೊತ್ತು ನಾಣಿ, ಸೀತೆನ ರಾಮ ಅನುಮಾನಿಸಿದ್ನೇ ಹೊರತು ರಾಮನ್ನ ಸೀತೆ ಯಾವತ್ತೂ ಅನುಮಾನಿಸ್ಲಿಲ್ಲ. ಪ್ರೀತಿಸೋದಷ್ಟೇ ಅವಳಿಗೆ ಗೊತ್ತು. ಆವತ್ತೇ ಆ ಮಲ್ಲಿಕ ಮೇಲೆ ಮೇಡಮ್ಗೂ ನನಗೂ ಅನುಮಾನ ಬಂದಿತ್ತು ಸರ್. ಆದರೆ ಇಂಥ ಕೆಲಸ ಮಾಡ್ತಾಳೆ ಅನ್ಕೊಂಡಿರ್ಲಿಲ್ಲ ಸರ್. ನನಗೆ ಭಯ ಆಗ್ತಿದೆ ಸರ್. ತಪ್ಪು ಮಾಡ್ತಿದ್ದಾಗ ಯಾಕೆ ಭಯ ಪಡಬೇಕು ನಾಣಿ? ಖಂಡಿತ ನಿರಪರಾಧಿಯಾಗಿ ನಾನು ಹೊರಗೆ ಬರ್ತೀನಿ. ಇನ್ನು ನೀವು ಹೊರಡಿ. ನಿಮ್ಮನ್ನ ಬಿಟ್ಟು ನಾನು ಎಲ್ಲಕ್ಕೆ ಹೋಗ್ತೀನಿ ರೀ? ನಾನು ಇಲ್ಲೇ ಇರ್ತೀನಿ. ಆರೋಪ ಇರೋದು ನನ್ನ ಮೇಲೆ, ನಿನಗ್ಯಾಕೆ ಶಿಕ್ಷೆ? ನೀವು ನಾನು ಬೇರೆನಾ? ನೀವೆಲ್ಲಿದ್ರು ನಾನು ಅಲ್ಲೇ ಇರ್ತೀನಿ. ನಿತ್ಯ, ಹಾಗಿರ್ಬಾರ್ದು. ಯಾಕೆ ಮಾಮ್ ಇರಬಾರ್ದು? ಎಸ್ ಸರ್, ನನ್ನ ಕೂಡ ಸೆಲ್ಲಿಗೆ ಹಾಕಿ. ಸಾರಿ ಮೇಡಮ್, ಹಾಗೆ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಅವ್ರ ಬದಲಿಗೆ ನಾನು ಇರ್ತೀನಿ. ನನ್ನಿಂದನೇ ಮಲ್ಲಿಕಾ ಸತ್ತಿದಾಳೆ ಅಂತ ಕೇಸ್ ಬರ್ಕೊಂಡು ಅವ್ರನ್ನ ಕಳಿಸ್ಬೇಡಿ. ಇವಳು ಏನಾದ್ರೂ ಮಾಡ್ತಾಳೆ. ಎಷ್ಟು ಹಠಮಾರಿ ಆಗಿದ್ಕೆ ಜೈನ ಈಸಿಯಾಗಿ ಹೊಡ್ಕೊಂಡ್ಲು. ಅಜ್ಜಿ, ಮಾವ, ಅತ್ತೆ, ಚಿಕ್ಕಮ್ಮ, ಚಿಕ್ಕಪ್ಪ, ಮಾಮ್, ನಾಣಿ ಎಲ್ರು ಅವ್ರನ್ನ ಕರ್ಕೊಂಡು ಹೋಗಿ. ನಾನು ಇಲ್ಲೇ ಇರ್ತೀನಿ. ಹಾಗ್ ಬಿಡಲ್ಲ ನಿತ್ಯ. ಹಾಗಾದ್ರೆ ನನ್ನ ಅವ್ರ ಜೊತೆ ಇರೋದಕ್ಕೆ ಬಿಟ್ಬಿಡಿ. ಅದಕ್ಕೆ ರೂಲ್ಸ್ ಒಪ್ಕೊಳ್ಳಲ್ಲ ಮೇಡಮ್. ಯಾಕೆ ಒಪ್ಪಲ್ಲ ಸರ್? ಗಂಡ ಹೆಂಡತಿನ ದೂರ ಮಾಡೋಕೆ ನೀವ್ಯಾರು? ಕಾರಣ ಇಲ್ದೆ ಗಂಡ ಹೆಂಡತಿ ಡಿವೋರ್ಸ್ ಅಂದ್ರೆ ಒಪ್ಕೊಳ್ದಿರೋ ನ್ಯಾಯ? ಕಾರಣ ಇಲ್ದೆ ದೂರ ಮಾಡ್ಬೋದಾ ಹೇಳಿ? ನಿತ್ಯ, ಅದು ಬೇರೆ ಇದು ಬೇರೆ. ನನ್ ಮಾತು ಕೇಳು. ಅವರು ನಾನು ಬೇರೆ ಅಲ್ಲ ಮಾಮ್. ಇಂಥ ಸಮಯಕ್ಕೆ ಅಲ್ವಾ ನಾನು ಅವ್ರ ಜೊತೆ ಇರ್ಬೇಕು. ಈಗ ನಾನು ಅವ್ರನ್ನ ಇಲ್ಲಿ ಬಿಟ್ಟು ಬಂದ್ರೆ ನಂಗೆ ಅರ್ಥನೇ ಇಲ್ಲ. ಇಲ್ವಾ ಜೈ, ನೀನಾದ್ರೂ ಹೇಳು. ಅವ್ರು ಹೇಳಿದ್ರು ಯಾರು ಹೇಳಿದ್ರು ನಾನು ಕೇಳಲ್ಲ ಮಾಮ್. ನಿತ್ಯ, ನೀನ್ ಯಾವತ್ತೂ ನನ್ನ ಜೊತೆ ಇರ್ತೀಯ. ನಮ್ಮ ಪರಿಚಯ ಆದ್ಮೇಲೆ ಯಾವತ್ತೂ ಒಂದು ಕ್ಷಣನೂ ಕೂಡ ನಿನ್ನನ್ನು ಬಿಟ್ಟಿಲ್ಲ. ಈಗಲೂ ಕೂಡ ನೀನು ಇಲ್ಲಿದೀಯ. ನನ್ನ ಬಿಟ್ಟು ಹೋಗೋದು ನಿನ್ನ ಶರೀರನೇ ಹೊರತು ನಿನ್ನ ಮನಸ್ಸಲ್ಲ. ನನ್ನ ಮಾತು ಕೇಳು, ನೀನು ಹೋಗು. ಹೇಗೆ ಹೋಗ್ಲಿ ರೀ? ನನ್ನಿಂದ ಆಗಲ್ಲ. ನೀವಿಲ್ಲಿದ್ರೆ ನನಗಿನ್ನೂ ಗಿಲ್ಟ್ ಆಗುತ್ತೆ. ನನ್ನಿಂದನೇ ಹೀಗಾಯ್ತು ಅಂತ ನನಗಿನ್ನೂ ಬೇಜಾರಾಗುತ್ತೆ. ನನಗೇನೂ ಆಗಲ್ಲ, ಸರಿನಾ? ಅಜ್ಜಿ, ಚಿಕ್ಕಮ್ಮ, ಆಂಟಿ, ಇವಳನ್ನ ಕರ್ಕೊಂಡು ಹೋಗಿ ಪ್ಲೀಸ್.